ಅಯ್ಯೋ ಇಲ್ಲಿ ನಾನು ರಶ್ ಆಡಿದ್ದು ಸರ್ಫೇಸ್ ಸ್ಟ್ರೇಟ್ ಇತ್ತು ಅಂತ ಈಸಿ ಆಯ್ತಾ. ನೀನು ರಶ್ ಯಾವ್ದು ಆಡಿದ್ರಿ? ಸೇಮ್ ಕಣೆ. ನಾವ್ ಇದನ್ನ ಅದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದು ಇಷ್ಟ ಆಗಲ್ಲ, ಇದು ಚಪ್ಪಟೆ, ಇದು ರೌಂಡು. ನನ್ಗೇನೆ ಆಕ್ಚುಲಿ ಇದೇ ಮಾಡ್ತಾ ಇದ್ದೀನಿ. ಅವರ ಎಂತ ಲಾಸ್, ನನ್ನೇ ಲಾಸ್ ಅಲ್ವಾ? ನಾನು ಅವರ ಜೊತೆಗೆ ಕಿಚ್ಚಾಗಿದ್ದೀನಿ. ಸಿಟ್ಟಾಗಿದ್ರೆ ಕಿಚ್ಚಿದ್ರೆ ನನ್ನ ಲಾಸು, ನನ್ನ ಲೇಟ್ ಆಗುತ್ತೆ ಅಲ್ವಾ? ಅದಕ್ಕೆ ನಿಂಗೆ ಹೇಳ್ತೀವಿ ಫೋಕಸ್, ವಾಪಸ್ ಬಾ, ಗೇಮ್ ನೋಡು. ಬಾಯಿ ಮುಚ್ಚಾನೆ ಅಂದ್ರು, ಬಾಯಿ ಮುಚ್ಚಿಬಿಟ್ಟಿ. ಅದೇ ವೈಟ್ ಕಲರ್ ದೊಡ್ಡದು ಇಲ್ಲ, ಬಿಸಿ ಬೇರೆ ಟ್ರೈ ಮಾಡ್ಬೇಕು. ಒಂದು ಆಗ್ತಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡ್ರೆ ನಾವು ಮ್ಯಾಲೆ ತಲೆಗೆ ಗೊತ್ತಾಗತ್ತೆ. ಬ್ಯಾಲೆನ್ಸ್ ಮಾಡ್ಬೇಕು ನಾವು ಸೌಂಡ್ ಮಾಡಿ. ನಮ್ಮ ಸೌಂಡ್ ಹೋದಲ್ಲಿ ಬ್ಯಾಲೆನ್ಸ್ ನಾವು ಹೇಳ್ಬೇಕಾಗ ಮುಖಾಯಿ ಮಾಡೋಣ. ಸ್ಪಂದು ಅವಳು ಮತ್ತೆ ನನಗ್ ಗೊತ್ತ, ಅವಳೇ ಬರ್ತಾಳೆ ನೋಡ. ಕರ್ಕೋ ಕೊನೆಗಾರ ನಿಧಾನ. ಇನ್ನೊಂದು ಇಲ್ಲಿಗೆ ಬಂತು ನಿಮ್ದು ನೋಡು. ರಘು ಸರ್ ಅವ್ರದ್ದು ಡ್ರಿಪ್ಸ್ ಇತ್ತು, ಅವರು ಜಾಸ್ತಿ ಬಾಲ್ಸ್ ಹಾಕಿಲ್ಲ, ಸ್ಮಾಲ್ ಬಾಲ್ಸ್ ಹಾಕಿ. ಗ್ರಿಪ್ ಇರ್ಬೇಕಿತ್ತು, ಕೋಆರ್ಡಿನೇಷನ್ ಇರ್ಬೇಕಾಗಿತ್ತು. ಅದೇ ಅವ್ರು ನಿನಗೆ ಅಂತಿದ್ರು, ಅವರು ರಘು ಅಂತಿದ್ರು. ಅವರು ಕಾವ್ಯ ಅವ್ರ ಸ್ಟಿಕ್ ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳೋರು. ನೀನು ನಿನ್ ಸ್ಟಿಕ್ ಹಿಂಗ್ ಒಂದು ಪೊಸಿಷನ್ ಅಲ್ಲಿ ಹಿಂಗೆ ಮೇಲ್ಗಡೆ ಎತ್ಬಿಡ್ತಿದ್ವಿ. ಇವನಂತ ನಾನು ಎತ್ತಿದ್ರೆ ಬಿದ್ದೋಗ್ತಿತ್ತು ಬಾಲು. ಇವ್ರು ಅಶ್ವಿನಿ ಮ್ಯಾಮ್ ಒಂಚೂರು ಅವರೇ ಅಲ್ಲಿದ್ರಲ್ಲ, ಒಂಚೂರು ಟಚ್ ಆದ್ರು ಅಶ್ವಿನಿ ಮ್ಯಾಮ್ ಬರ್ಬೇಕು ತಿಳಿತದೆ ನಿಮಗೆ. ಹೋಗಿದ್ದೀರಾ ಆ ಕಡೆಗೆ? ಮಜಾ ಮಾಡಿದ. ಒಂದ್ಸಲ ಅದೇ ಕೇಳ್ಕೊಂಡು ಏನೋ ಮಾಡ್ತಿದ್ದೀನಿ.